ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಬದುಕಿನ ಬಣ್ಣ ಬದಲಾದಾಗ ಭಾಗ 9. ಎತ್ತವರ ಮಾತು ಕೇಳಿ ಮನನೊಂದ ದೀಕ್ಷಾ ಮನೆಯಿಂದ ಹೊರಬಂದು ಜಗ್ಗಲಿಯ ಮೇಲೆ ಕೂತು ಕಂಬಕ್ಕೆ ಒರಗಿ ಅಳುತ್ತಿದ್ದಳು. ಅವಳ ಕಣ್ಣುರೆಸುವ ಕೈಯೊಂದು ಅದೇ ಮನೆಯಲ್ಲಿ ಇದ್ದರೂ ಅವಳನ್ನು ದೀಕ್ಷಾ ಬಳಿ ಹೋಗದಂತೆ ಗದರಿ ಕೋಣೆ ಸೇರೋ ಹಾಗೆ ಮಾಡಿದರು ಮಾಲತಿ. ಹತ್ತು ಸುಸ್ತಾಗಿ ಕಣ್ಣುರೆಸಿ ಕೋಣೆ ಸೇರಿ ಖಾಲಿ ಹೊಟ್ಟೆಯಲ್ಲಿ ಮಲಗಿಬಿಟ್ಟಳು ದೀಕ್ಷಾ. ಊಟ ಮಾಡಲು ಬಾ ಅಂತ ಕರೆಯೋ ದೊಡ್ಡ ಮನಸ್ಸು ಅವಳ ಹೆತ್ತವರಿಗೆ ಇರದೆ ಹೋಯಿತು. ಮನಸ್ಸಿಗೆ ಆದ ನೋವು ದೇಹಕ್ಕಾದ ನೋವಿಗಿಂತ ಹೆಚ್ಚಾಗಿತ್ತು ಅವಳಿಗೆ. ನೋವು ಬೇರೆಯವರಿಂದ ಆದರೆ ಹೇಗೋ ಸಹಿಸಬಹುದು, ಆದರೆ ಹೆತ್ತವರೇ ಕೆಟ್ಟದಾಗಿ ಬೈದು ನೋವು ಮಾಡಿದರೆ ಅವಳಾದರೂ ಎಷ್ಟು ಸಹಿಸಿಯಾಳು? ಮರುದಿನ ಎದ್ದ ದೀಕ್ಷಾಗೆ ಅತಿಯಾಗಿ ಸುಸ್ತಾಗುತ್ತಿತ್ತು. ರಾತ್ರಿ ಖಾಲಿ ಹೊಟ್ಟೆಯಲ್ಲಿ ಮಲಗಿದ್ದರ ಪರಿಣಾಮ ಅಂದುಕೊಂಡು ದೀಕ್ಷಾ ಮುಖ ತೊಳೆದು ತಿಂಡಿ ತಿನ್ನಲು ಅಡಿಗೆ ಮನೆ ಕಡೆ ಮುಖ ಮಾಡಿದಳು. ಮಾಲತಿಯವರು ಎದ್ದು ಬೆಳಿಗ್ಗೆಯೇ ತಿಂಡಿ ಮಾಡಿಟ್ಟು ಕಾಫಿ ಮಾಡಿ ಶಿವರಾಮ್ ಅವರಿಗೆ ಕೊಂಡೊಯ್ಯುತ್ತಿರುವಾಗ ದೀಕ್ಷಾ ಎದುರಾದಳು ಅವರಿಗೆ. ಏನು ಮಹಾರಾಣಿಯವರು, ಭಾರಿ ಬೇಗ ಎದ್ದಿದ್ದೀರಾ? ಇಡೀ ದಿನ ಮನೆಯಲ್ಲಿದ್ರೂ ಒಂದು ಕೆಲಸ ಮಾಡೋಕ್ಕಾಗಲ್ಲ. 3 ಹೊತ್ತು ತಿನ್ನೋಕ್ ಮಾತ್ರ ಗೊತ್ತು. ಎಲ್ಲ ನನ್ನ ಕರ್ಮ. ಗೊಣಗುತ್ತಲೇ ಅಲ್ಲಿಂದ ನಡೆದರು ಮಾಲತಿ. ಅವರ ಮಾತು ಕೇಳಿ ಅಲ್ಲಿಯ ಸ್ವಲ್ಪ ಹೊತ್ತು ಕಣ್ಣು ತುಂಬಿಕೊಂಡು ನಿಂತ ದೀಕ್ಷಾ ಹಸಿವು ತಡೆದುಕೊಳ್ಳಲು ಆಗದೆ ಅಡಿಗೆ ಮನೆಗೆ ನಡೆದು ತಿಂಡಿ ಪ್ಲೇಟ್ಗೆ ಹಾಕಿಕೊಂಡು ನಿಂತು ಅಳುತ್ತಲೇ ಗಬಗಬನೆ ತಿಂದು ಮುಗಿಸಿದಳು. ದಿವ್ಯಾ ಹಾಗೂ ದೀಪ ಏಳುವ ಮೊದಲು ಮನೆಯ ಎಲ್ಲ ಕೆಲಸ ಮಾಡಿ ಮುಗಿಸಿ ಕಾದಂಬರಿ ಪುಸ್ತಕ ಹಿಡಿದು ಕೂತಳು ದೀಕ್ಷಾ. ಕಣ್ಣು ನೆಪ ಮಾತ್ರಕ್ಕೆ ಪುಸ್ತಕದ ಮೇಲಿತ್ತು, ಆದರೆ ಮನಸ್ಸು ಮಾತ್ರ ಯೋಚನೆಯಲ್ಲಿ ಮುಳುಗಿತ್ತು. ತನ್ನ ಜೀವನದಲ್ಲಿ ನಡೆದ ಘಟನೆ ನೆನೆಸಿಕೊಳ್ಳುತ್ತಾ ಇದ್ದವಳ ಕಣ್ಣಿನಿಂದ ನೀರು ಇಳಿಯುತ್ತಲೇ ಇತ್ತು. ದೀಪ ಬಂದು ಅವಳ ಪಕ್ಕ ಕೂತಾಗ ಕಣ್ಣುರೆಸಿಕೊಂಡು ಅವಳ ಮಾತಿಗೆ ಕಿವಿಯಾದಳು ದೀಕ್ಷಾ. ದೀಪ, ಹೋಗಿ ಓದ್ಕೋ. ಅವಳಲ್ಲೇನ್ ಮಾತು ನಿಂದು? ದೀಪ ದೀಕ್ಷಾ ಜೊತೆ ಮಾತಾಡೋದನ್ನ ನೋಡಿ ಕೇಳಿದರು ಮಾಲತಿ. ಹೇಳಿದ್ದು ಕೇಳಿಸ್ಲಿಲ್ವಾ? ಹೋಗು ಬೇಗ. ಮತ್ತೊಮ್ಮೆ ಗದರಿದಾಗ ಎದ್ದು ಹೋದಳು ದೀಪ. ಅವಳು ಮನುಷ್ಯಳೇ ಅಲ್ಲವಾ? ಎಷ್ಟು ನೋವು ಸಹಿಸಿಯಾಳು? ದಿಂಬು ಸೇರಿದ ಕಣ್ಣೀರಿಗೆ ಲೆಕ್ಕ ಇರಲಿಲ್ಲ. ಹುಟ್ಟಿ ಬೆಳೆದ ಮನೆಯಲ್ಲಿ ಎತ್ತವರ ಜೊತೆ ಒಡ ಹುಟ್ಟಿದವರ ಜೊತೆ ಇದ್ದರೂ ಕೂಡ ಅವಳು ಮಾತ್ರ ಒಬ್ಬಂಟಿ. ಮಾತು ಪೂರ್ತಿಯಾಗಿ ಮರೆತು ಬಿಟ್ಟಳು ದೀಕ್ಷಾ. ಆಗೊಮ್ಮೆ ಈಗೊಮ್ಮೆ ದೀಪ ಮಾತಾಡುತ್ತಿದ್ದರೂ ಕೂಡ ದೀಕ್ಷಾ ಸಂಪೂರ್ಣವಾಗಿ ಮೌನಕ್ಕೆ ಶರಣಾಗಿದ್ದಳು. ಎತ್ತವರು ಅವಳನ್ನು ಅವಳ ಮಾತನ್ನು ಅರ್ಥ ಮಾಡಿಕೊಳ್ಳದೆ ಹೋದರು. ಕನಿಷ್ಠ ಪಕ್ಷ ಮೌನವನ್ನಾದರೂ ಅರ್ಥ ಮಾಡಿಕೊಳ್ಳುವರ ಅನ್ನೋ ದೂರಾಲೋಚನೆ ದೀಕ್ಷಾದು. ಮಾತನ್ನೇ ಅರ್ಥ ಮಾಡಿಕೊಳ್ಳದವರು ಮೌನವನ್ನು ಅರ್ಥ ಮಾಡಿಕೊಳ್ಳುವರಾ? ಯಾರ ಬಳಿಯೂ ಒಂದು ಶಬ್ದವೂ ಮಾತಾಡದೆ 4 ದಿನ ಕಳೆದಳು ದೀಕ್ಷಾ. ಆದರೆ ಮನೆಯವರು ಯಾರೂ ಅವಳನ್ನು ಮಾತಾಡಿಸೋ ಪ್ರಯತ್ನ ಮಾಡಲಿಲ್ಲ. ನೋಡುವಷ್ಟು ನೋಡಿದ ದೀಕ್ಷಾ ಮನಸ್ಸು ಗಟ್ಟಿ ಮಾಡಿಕೊಂಡು ಒಂದು ನಿರ್ಧಾರಕ್ಕೆ ಬಂದಳು. ಒಂದು ಮಧ್ಯಾಹ್ನ ಎಲ್ಲರೂ ಊಟ ಮಾಡಿ ಮಲಗಲು ಹೋಗೋದನ್ನೇ ಕಾಯುತ್ತಿದ್ದ ದೀಕ್ಷಾ ಎದ್ದು ಅಡಿಗೆ ಮನೆಗೆ ನಡೆದು ಊಟ ಬಡಿಸಿಕೊಂಡು ಅಲ್ಲಿಯ ನೆಲದ ಮೇಲೆ ಕೂತು ಊಟ ಮಾಡಿದಳು. ಎಲ್ಲರ ಜೊತೆ ಊಟ ಮಾಡುವ ಭಾಗ್ಯ ಕೂಡ ಅವಳು ಕಳೆದುಕೊಂಡಿದ್ದಳು. ಅಳುತ್ತಲೇ ಊಟ ಮುಗಿಸಿ ಎಲ್ಲರ ಎಂಜಲು ತಟ್ಟೆ ತೊಳೆದಿಟ್ಟು ಕೋಣೆ ಸೇರಿ ಪೆನ್ ಪೇಪರ್ ಕೈಗೆತ್ತಿಕೊಂಡು ಹೊರ ನಡೆದಳು. ಜಗ್ಗಲಿಯ ಮೇಲೆ ಕೂತು ಮತ್ತೊಮ್ಮೆ ಅವಳ ನಿರ್ಧಾರದ ಬಗ್ಗೆ ಯೋಚಿಸಿದಳು. ತಪ್ಪಲ್ಲ ಅನ್ನೋದು ಅವಳ ಮನಸ್ಸು ಒಪ್ಪಿಕೊಂಡ ಮೇಲೆ ಪೆನ್ನಿನ ಕ್ಯಾಪ್ ತೆಗೆದು ಕಾಗದದ ಮೇಲೆ ಬರೆಯಲು ಶುರು ಮಾಡಿದಳು. ಪ್ರೀತಿಯ ಅಪ್ಪ ಅಮ್ಮ, ನನ್ನಿಂದ ನಿಮ್ಮ ಮಾನ ಮರ್ಯಾದೆ ಮನಃಶಾಂತಿ ನೆಮ್ಮದಿ ಸಂತೋಷ ಎಲ್ಲವೂ ಕಳೆದುಕೊಂಡಿದ್ದೀರಿ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ನನ್ನಿಂದ ನೀವೆಲ್ಲರೂ ಈಗಾಗಲೇ ತುಂಬ ನೋವು ಅನುಭವಿಸಿ ಬಿಟ್ಟಿದ್ದೀರಿ. ಇನ್ಮುಂದೆ ಯಾರಿಗೂ ನೋವಾಗಲ್ಲ ಅಂದ್ಕೋತೀನಿ. ಇಡೀ ಜಗತ್ತೇ ಎದುರಾಗಿ ನಿಂತರೂ ಎತ್ತವರು ಯಾವತ್ತೂ ಅವರ ಮಕ್ಕಳನ್ನು ಬಿಟ್ಟು ಕೊಡೋದಿಲ್ಲ ಅಂತ ನಂಬಿದ್ದೆ. ಆದರೆ ನನ್ನ ನಂಬಿಕೆ ಸುಳ್ಳಾಯಿತು. ಇದರಲ್ಲಿ ನನ್ನ ತಪ್ಪಿಲ್ಲ. ನನ್ನ ತಪ್ಪಾದರೂ ಇತ್ತಾ? ಆಗಿರೋದ್ರಲ್ಲಿ ನನ್ನ ತಪ್ಪೇನಿತ್ತು ಅಂತ ನೀವೆಲ್ಲ ನನ್ನ ದೂರ ಇಟ್ರಿ ಗೊತ್ತಿಲ್ಲ. ಮಾನಸಿಕವಾಗಿ ನೊಂದಿದ್ದಾಗ ನನಗೆ ಧೈರ್ಯ ತುಂಬೋಕೆ ಎತ್ತ ಅಮ್ಮನೂ ಬರಲಿಲ್ಲ, ಒಡ ಹುಟ್ಟಿದ ಅಕ್ಕನೂ ಬರಲಿಲ್ಲ. ನೋವು ದೇಹಕ್ಕಾದರೆ ಮರೆಯಬಹುದು, ಆದರೆ ಮನಸ್ಸಿಗಾದರೆ? ಇಲ್ಲಿ ನನ್ನ ದೇಹಕ್ಕೂ ನೋವಾಗಿದೆ, ಅದಕ್ಕಿಂತ ಜಾಸ್ತಿ ಮನಸ್ಸಿಗೆ.
ನನ್ನ ಜೊತೆ ಆದ ಅನ್ಯಾಯಕ್ಕೆ ಕೋರ್ಟ್ ಮೆಟ್ಟಿಲು ಹತ್ತಿದ್ದೇ ನಿಮಗೆಲ್ಲ ದೊಡ್ಡ ವಿಷಯ. ಆದರೆ ನನ್ನ ಜೊತೆ ಆದ ಅನ್ಯಾಯ, ನ್ಯಾಯಕ್ಕಾಗಿ ಹೋರಾಡೋದು ತಪ್ಪಾ? ಅಮ್ಮ, ನೀವು ನನ್ನ ಎತ್ತು ಒತ್ತು ಸಾಕಿ ಸಲಹಿ ಇಷ್ಟು ದೊಡ್ಡವಳನ್ನಾಗಿ ಮಾಡಿದ್ರಿ. ಸಣ್ಣವಳು ಇರುವಾಗ ಹೇಳದೆ ಹೋದ್ರೂ ನನ್ನ ಮುಖ ನೋಡಿದಾಗ ನನಗೆ ಹಸಿವಾಗುತ್ತಾ ನಿದ್ದೆ ಬರುತ್ತಾ ಅಂತ ನಿಮಗೆ ಗೊತ್ತಾಗ್ತಾ ಇತ್ತು. ಆದರೆ ಈಗ ನನ್ನ ಮನಸ್ಸಿಗೆ ದೇಹಕ್ಕೆ ಆಗಿರೋ ನೋವು ನಿಮಗೆ ಗೊತ್ತೇ ಆಗಲಿಲ್ವಾ? ಮಾತಿಗೂ ಮಾನ್ಗೆಟ್ಟವಳು ಅನ್ನೋಕ್ಕೆ ನಿಮಗೆ ಹೇಗೆ ಮನಸ್ಸು ಬಂತು ಅಮ್ಮ? ನಾನು ನಿಮ್ಮ ಮಗಳು, ನಿಮ್ಮಂತೆಯೇ ನಾನು ಹೆಣ್ಣು ಅಂತ ಗೊತ್ತಾಗ್ಲಿಲ್ವಾ ಅಮ್ಮ? ನಿಮ್ಮ ಪ್ರಕಾರ ಯಾರದೋ ತೀಟೆಗೆ ಬಲಿಯಾಗಿ ಮಾನ ಕಳ್ಕೊಂಡೋಳು ಬದುಕೋಕೆ ಅರ್ಹಳಲ್ಲವಾ? ಒಂದು ದಿನ ನನ್ನ ಪಕ್ಕ ಕೂತು ಮಾತಾಡಿದ್ದೀರಾ? ಕನಿಷ್ಠ ಪಕ್ಷ ನನಗೆ ಧೈರ್ಯ ತುಂಬೋ ಕೆಲಸ ಆದರೂ ಮಾಡಿದ್ರಾ? ಇಲ್ಲ. ಇರಲಿ ಅಮ್ಮ, ಎಲ್ಲದಕ್ಕೂ ಪಡ್ಕೊಂಡು ಬಂದಿರಬೇಕು ಅಲ್ವಾ? ಅಕ್ಕ, ನಾನು ನಿನ್ನ ಸ್ವಂತ ತಂಗಿ. ನನ್ನ ನೋವಿಗೆ ಒಂದು ದಿನ ನಿನಗೆ ಸ್ಪಂದಿಸಬೇಕು ಅಂತ ಅನ್ನಿಸ್ಲಿಲ್ವಾ? ನನ್ನ ಮುಖ ನೋಡಿದರೆ ನಾನು ಏನೋ ಮಹಾಪಾಪ ಮಾಡಿದ್ದೀನಿ ಅನ್ನೋ ಥರ ಮುಖ ತೆರೆಸ್ಕೊಂಡು ಹೋಗ್ತಾ ಇದ್ದೆ ಅಲ್ವಾ? ಯಾಕಕ್ಕ ಹಾಗೆ? ನನ್ನ ನೋವು ನಿನಗೂ ಅರ್ಥ ಆಗಲಿಲ್ವಾ? ಅಪ್ಪ, ನನಗಾಗಿ ಅಮ್ಮನ ಜೊತೆ ಜಗಳ ಆಡಿ ನನಗೆ ನ್ಯಾಯ ಸಿಗೋದಕ್ಕೆ ನೀವು ನನ್ನ ಜೊತೆ ನಿಂತ್ರಿ. ಅದೇ ಖುಷಿ ನನಗೆ. ಆದರೆ ನನ್ನ ಖುಷಿ ಜಾಸ್ತಿ ದಿನ ಉಳಿಯಲೇ ಇಲ್ಲ. ನಿಮಗೂ ನಾನು ಬೇಡದವಳಾಗಿ ಹೋದೆ ಅಲ್ವಾ ಅಪ್ಪ? ನೀವೆಲ್ಲ ನನ್ನ ದೂರ ಇಟ್ರಿ, ಪರವಾಗಿಲ್ಲ. ಆದರೆ ಆಗಿರೋದ್ರಲ್ಲಿ ನನ್ನ ತಪ್ಪೇನಿತ್ತು ಅಪ್ಪ? ನಾನಾಗಿ ನಾನು ಬೇಕು ಅಂತ ಮಾಡಿಕೊಂಡಿದ್ದ? ನನ್ನ ಹಣೆ ಬರದಲ್ಲಿ ಬರೆದಿದ್ದಾಯ್ತು. ಆದರೆ ನೀವೆಲ್ಲ ನನ್ನ ಅಪರಾಧಿ ಥರ ನೋಡೋದು ಯಾಕೋ ಸಹಿಸೋಕ್ಕಾಗ್ತಾ ಇಲ್ಲ ಅಪ್ಪ. ನಿಮ್ಮ ಸಿಟ್ಟಾದರೂ ಸಹಿಸ್ಕೊಳ್ಬೋದು, ಆದರೆ ತಿರಸ್ಕಾರ ಸಹಿಸೋಕೆ ಆಗ್ತಾ ಇಲ್ಲ. ಎಲ್ಲರೂ ಇದ್ದು ಯಾರೂ ಇಲ್ಲದವಳ ಥರ ಬದುಕೋಕೆ ಕಷ್ಟ ಆಗ್ತಾ ಇದೆ ಅಪ್ಪ. ಎಲ್ಲರೂ ಇದ್ದು ನಾನು ಅನಾಥೆ ಅಂತ ಅನಿಸ್ತಾ ಇದೆ. ನನ್ನ ಮುಖ ಕಂಡ್ರೂ ನಿಮಗೆ ಯಾರಿಗೂ ಇಷ್ಟ ಇಲ್ಲ. ಯಾವುದೋ ದೊಡ್ಡ ಸಮಸ್ಯೆ ಅನ್ನೋ ಥರ ನನ್ನ ನೋಡ್ತೀರಿ. ಯಾಕಪ್ಪ? ನನ್ನಂತೋಳು ಬದುಕೋಕೆ ಅರ್ಹಳಲ್ವಾ? ಯಾರೋ ಮಾಡಿದ ತಪ್ಪಿಗೆ ನನ್ಗ್ಯಾಕಪ್ಪ ಶಿಕ್ಷೆ? ನಿಮ್ಮೆಲ್ಲರ ನಿರ್ಲಕ್ಷ್ಯ ಸಹಿಸೋಕೆ ಆಗ್ತಾ ಇಲ್ಲ. ನಾನು ಮನುಷ್ಯಳೇ ಅಲ್ವಾ? ಬದುಕಿ ಏನಾದರೂ ಸಾಧಿಸ್ಬೇಕು ಅನ್ನೋ ಛಲ ನಂಗಿದೆ. ಸಾಯೋಕೆ ಮನ್ಸಿಲ್ಲ ಅಪ್ಪ. ನಾನ್ಯಾಕೆ ಸಾಯ್ಬೇಕು? ನಾನೇನು ತಪ್ಪು ಮಾಡಿದ್ದೀನಿ ಅಂತ ಸಾಯ್ಬೇಕು? ಸಾಯಲ್ಲ ಅಪ್ಪ, ಖಂಡಿತ ಸಾಯಲ್ಲ. ಇಷ್ಟು ದಿನ ನನ್ನ ನೀವೆಲ್ಲ ಸಹಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್. ಇನ್ಮುಂದೆ ಯಾವತ್ತೂ ನಿಮ್ಮ ಕಣ್ಮುಂದೆ ಬರೋದಿಲ್ಲ. ನೀವು ಕಲಿಸಿದ ವಿದ್ಯೆ ಇದೆ. ಎಲ್ಲಾದರೂ ದುಡ್ಕೊಂಡು ಬದುಕ್ತೀನಿ. ಈ ಮನೆಯಿಂದ ಶಾಶ್ವತವಾಗಿ ಹೋಗ್ತಾ ಇದ್ದೀನಪ್ಪ. ನಾನು ಹುಡ್ಕೋ ಕೆಲಸ ಮಾಡಬೇಡಿ. ಮತ್ತೆ ನಾನು ನಿಮ್ಮ ಕೈಗೆ ಸಿಕ್ಕರೂ ಈ ಮನೆಗೆ ಯಾವತ್ತೂ ಬರಲ್ಲ. ಮತ್ತೊಮ್ಮೆ ನನ್ನನ್ನು ಕ್ಷಮಿಸಿ. ಇಂತಿ ನಿಮ್ಮ ನತದೃಷ್ಟ ಮಗಳಾಗಿದ್ದ ದೀಕ್ಷಾ. ಪತ್ರ ಬರೆದು ಮುಗಿಸಿದ ದೀಕ್ಷಾ ಒಳನಡೆದು ಅವಳ 2 ಜೊತೆ ಬಟ್ಟೆ ಒಂದು ಬ್ಯಾಗ್ಗೆ ಹಾಕಿಕೊಂಡು ಅವಳ ಸರ್ಟಿಫಿಕೇಟ್ ಜೊತೆ ಬಣ್ಣಗಳನ್ನು ಕೂಡ ಬ್ಯಾಗಲ್ಲಿ ಇಟ್ಟು ಮಲಗಿದ್ದ ದೀಪಾ ಹಾಗೂ ದಿವ್ಯ ಮುಖ ನೋಡಿ ಹೊರ ನಡೆದು ಬ್ಯಾಗ್ಗೆ ಜಿಪ್ಪೆಳೆದಳು. ಮಾಲತಿ ಅವರು ಮಲಗಿದ್ದ ಕೋಣೆಗೆ ಹೋಗಿ ಅವರನ್ನ ಕೊನೆಯ ಬಾರಿ ನೋಡಿಕೊಂಡಳು. ಅವಳನ್ನು ಎತ್ತವಳಲ್ಲವಾ? ದುಃಖದ ಕಟ್ಟೆ ಒಡೆಯಿತು ದೀಕ್ಷಾಗೆ. ಅಡಿಗೆ ಮನೆಗೆ ಓಡಿ ಬಾಯಿಗೆ ಕೈ ಇಟ್ಟು ಅತ್ತಳು. ಮಲಗಿದ್ದವರು ಏಳುವ ಮುಂಚೆ ಹೊರಟು ಬಿಡಬೇಕೆಂದು ನಿರ್ಧರಿಸಿದವಳು ಅವಳನ್ನು ಅವಳೇ ಸಮಾಧಾನ ಮಾಡಿಕೊಂಡಳು. ಕೊನೆಯದಾಗಿ ಒಂದು ಲೋಟ ನೀರು ಕುಡಿದು ಅವಳು ಬರೆದಿಟ್ಟಿದ್ದ ಪತ್ರ ಟಿಪಾಯಿ ಮೇಲಿಟ್ಟು ಅದರ ಮೇಲೆ ಅವಳ ಕತ್ತಲ್ಲಿದ್ದ ಚಿನ್ನದ ಸರ, ಕಿವಿಯಲ್ಲಿದ್ದ ಕಿವಿಯೋಲೆ ಬಿಚ್ಚಿಟ್ಟು ಪತ್ರದ ಮೇಲಿಟ್ಟಳು. ಕೊನೆಯ ಬಾರಿ ಸುತ್ತಲೂ ಕಣ್ಣಾಡಿಸಿ ಮನೆಯನ್ನೊಮ್ಮೆ ನೋಡಿ ಬಾಗಿಲು ತೆರೆದು ಹೊರಗಡೆ ಕಾಲಿಟ್ಟಳು. ಕೈಕಾಲುಗಳು ಭಯಕ್ಕೆ ನಡುಗುತ್ತಿತ್ತು. ಮೊದಲ ಬಾರಿ ಒಂಟಿಯಾಗಿ ಮನೆಯಿಂದ ಹೊರಗೆ ಕಾಲಿಟ್ಟಿದ್ದಳು. ಸದ್ದಾಗದಂತೆ ಅವಳು ತೆರೆದ ಮುಂಬಾಗಿಲನ್ನ ಮೆಲ್ಲನೆ ಮುಚ್ಚಿ ಒಮ್ಮೆ ಹಿಂತಿರುಗಿ ನೋಡಿ ಅಲ್ಲಿಂದ ಹೊರಟೇ ಬಿಟ್ಟಳು ದೀಕ್ಷಾ. ಮುಖದ ಸುತ್ತ ದುಪ್ಪಟ್ಟ ಒದ್ದುಕೊಂಡು ಶಿವರಾಮ್ ಅಂಗಡಿ ಬಳಿ ನಡೆದು ಅವರನ್ನು ಕೂಡ ಕೊನೆಯದಾಗಿ ಕಣ್ತುಂಬಿಕೊಂಡವಳು ಕಾಲಿಗೆ ಬುದ್ಧಿ ಹೇಳಿದಳು ದೀಕ್ಷಾ. ದಾರಿ ಬದಲಿಸಿ ನಡೆಯುತ್ತಿದ್ದಾಳೆ. ಸುಸ್ತಾದಾಗ ಅಲ್ಲೇ ಸ್ವಲ್ಪ ಹೊತ್ತು ಕೂತು ಮತ್ತೆ ಮುಂದೆ ನಡೆಯುತ್ತಿದ್ದಾಳೆ ದೀಕ್ಷಾ. ಎಲ್ಲಿಗೆ ಹೋಗೋದು ಎಂಬುದು ಅವಳಿಗೂ ತಿಳಿದಿಲ್ಲ. ಮಧ್ಯಾಹ್ನ 2:30ಕ್ಕೆ ಮನೆ ಬಿಟ್ಟವಳು ಸಂಜೆ 5 ಆದರೂ ಇನ್ನೂ ನಡೆಯುತ್ತಲೇ ಇದ್ದಳು. ಮುಂದೆ ನಡೆಯಲು ಕಾಲುಗಳಿಗೆ ಶಕ್ತಿ ಸಾಲದೆ ಹೋಯಿತು. ಅವಳ ಮುಂದೆ ಸ್ವಲ್ಪ ದೂರದಲ್ಲಿದ್ದ ಪಾರ್ಕೊಂದು ಕಣ್ಣಿಗೆ ಬಿದ್ದಾಗ ಅತ್ತ ಕಡೆ ಹೋಗಬೇಕು ಅನ್ನುವಷ್ಟರಲ್ಲಿ ಹೆಜ್ಜೆಗಳು ಭಾರವಾಗಿ ಮೈ ಸಡಿಲ ಆಗಿ ಅಲ್ಲೇ ತಲೆ ಸುತ್ತಿ ಬಿದ್ದು ಬಿಟ್ಟಳು. ಅವಳ ಮುಂದೆಯೇ ಹೋಗುತ್ತಿದ್ದ ಕಾರೊಂದು ಎಡಕ್ಕೆ ತೆಗೆದುಕೊಂಡು ಇನ್ನೇನು ಗೇಟ್ ಒಳಗೆ ಹೋಗಬೇಕು ಅನ್ನುವಾಗ
ಕಾರ್ ಒಳಗೆ ಕುಳಿತಿದ್ದವನ ಕಣ್ಣಿಗೆ ಎಡಭಾಗದ ಕನ್ನಡಿಯಲ್ಲಿ ಒಬ್ಬಳು ಹುಡುಗಿ ಬೀಳೋದು ಕಂಡಿತು. ತಕ್ಷಣ ಕಾರಿನಿಂದ ಇಳಿದು ಅವಳ ಬಳಿ ಓಡಿದ. ಮೇಡಮ್, ಎದ್ದೇಳಿ, ಏನಾಯ್ತು ಎಂದು ಅವಳ ಕೆನ್ನೆಯನ್ನು ತಟ್ಟುತ್ತಾ ಅವಳನ್ನು ಎಚ್ಚರಿಸಲು ಪ್ರಯತ್ನಿಸುತ್ತಿದ್ದನವ. ಅವನ ಮಾತಿಗೆ ಉತ್ತರಿಸಲು ಅವಳಿಗೆ ಪ್ರಜ್ಞೆ ಇರಲಿಲ್ಲ. ಮೊದಲು ಅವಳ ಬ್ಯಾಗ್ ಕಾರೊಳಗೆ ಇಟ್ಟು ಅವಳನ್ನು ಎತ್ತಿಕೊಂಡು ಹೋಗಿ ಕಾರ್ನ ಹಿಂದಿನ ಸೀಟ್ನಲ್ಲಿ ಮಲಗಿಸಿ ಕಾರ್ ಸ್ಟಾರ್ಟ್ ಮಾಡಿ ಮುಂದೆ ತೆರೆದಿಟ್ಟಿದ್ದ ಅವನದೇ ಮನೆಯ ಗೇಟ್ ಒಳಗೆ ನಡೆದ. ಕಾರಿನಿಂದ ಇಳಿದು ಅವಳನ್ನೆತ್ತಿಕೊಂಡು ಒಳ ನಡೆದು ಹಾಲ್ನಲ್ಲಿದ್ದ ದಿವಾನದ ಮೇಲೆ ಅವಳನ್ನು ಮಲಗಿಸಿದ. ಸುಮತಿ ಆಂಟಿ, ಸ್ವಲ್ಪ ನೀರು ತಗೊಂಡು ಬನ್ನಿ. ಮನೆ ಕೆಲಸದವರಿಗೆ ಕೂಗು ಹಾಕಿದವ ಫ್ಯಾನ್ ಸ್ವಿಚ್ ಹಾಕಿ ಅವಳ ಮುಖವನ್ನೇ ನೋಡಿದ. ಕತೆ ಮುಂದುವರಿಯುವುದು. ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ. ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.